ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪವನ್ ಅವ್ರು ಯಾವ ಥರ ಡೆತ್ ಆದರು ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಇವರು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫೇಮಸ್ಸು ಮತ್ತು ಒಳ್ಳೆ ಡ್ಯಾನ್ಸರ್ ಕೂಡ. ಮೂಲತಃ ಇವರು ದಾವಣಗೆರೆಯವರು. ಮೊನ್ನೆ ನಮಗೆಲ್ಲರಿಗೂ ವಿಷಯ ಕೇಳಿ ಬಂದಿದ್ದೇನು ಅಂತಂದರೆ, ಇವರು ಬೈಕಲ್ಲಿ ಹೋಗ್ಬೇಕಾದ್ರೆ ಹಂಸ ಆರಿಸಿ ಕಂಬ ತಲೆಗೆ ಹೊಡೆತ ಬಿದ್ದು ಇವರಿಗೆ ಡೆತ್ ಆದರು ಇವರು ಅಂತಂದು ನಮಗೆಲ್ಲ ವಿಷಯ ಬಂತು. ಆದರೆ ಅದರ ನಿಜಾಂಶನೇ ಬೇರೆ ಇದೆ. ಅವ್ರ ಫ್ರೆಂಡ್ಸಿಗೆಲ್ಲ ಕೇಳಿದರೆ ಅದು ಅವ್ರು ಹೇಳ್ತಿರೋ ವಿಷಯನೇ ಬೇರೆ ಇದೆ. ಅವರು ಆಕ್ಸಿಡೆಂಟಾಗಿ ಸತ್ತಿದ್ದು ಅನ್ನೋದು ನಿಜ, ಆದರೆ ಅವರು ಹಂಸಹಾರಿಗೆ ಬೈಕಿಂದ ಆಕ್ಸಿಡೆಂಟಾಗಿ ಸತ್ತಿದ್ದು ಅನ್ನೋದು ನಿಜ ಅಲ್ಲ ಅಂತ ಅವ್ರ ಫ್ರೆಂಡ್ಸು ಸ್ವಲ್ಪ ಜನ ಹೇಳಿದ್ದು ಮಾಹಿತಿ ಬಂತು. ಪವನ್ ಅವ್ರ ಫ್ರೆಂಡ್ಸು ಅವ್ರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅವ್ರು ಯಾವ ಥರ ಡೆತ್ ಆದರು ಏನು ಅಂತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವಾಗ ಬರುತ್ತೋ ಆವಾಗ ಅವ್ರ ಐಡಿಯಲ್ಲೇ ಅವರು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾವ ಥರ ಡೆತ್ ಆದರು ಏನು ಎಂತ ಅಂತ ಎಲ್ಲ. ಮತ್ತು ಪವನ್ ಅವರ ಕುಟುಂಬದವರು ತುಂಬ ಬಡವ ಕುಟುಂಬವರು. ಅವರ ಅಂತಿಮ ಕ್ರಿಯೆ ಮಾಡೋದಕ್ಕೂ ಸಹ ಅವ್ರ ಹತ್ರ ಅಷ್ಟು ಹಣ ಇರಲಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವರಿಗೆ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು ಎಲ್ಲದಿಂದನೂ ಜನಗಳ ಸಹಾಯ ಪಡ್ಕೊಂಡು ಕೆಲವೊಂದಿಷ್ಟು ಹಣನ ಸಂಗ್ರಹ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಪವನ್ ಅವರು ತುಂಬ ಒಳ್ಳೆ ಡ್ಯಾನ್ಸರ್ ಆಗಿದ್ದರಿಂದ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫೇಮಸ್ ಆಗಿರೋದ್ರಿಂದ ಸಾವಿರಾರು ಜನ ಅವರ ಅಂತಿಮ ಕ್ರಿಯೆಗೆ ಸೇರಿದ್ರು. ಬೈಕ್ನಲ್ಲಿ ಯಾರೇ ರೈಡ್ ಮಾಡಬೇಕಾದ್ರೆ ಆಗಲಿ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿ ಹೋಗಿ ಫ್ರೆಂಡ್ಸ್. ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಧರಿಸಿ, ಯಾವುದೇ ಥರ ರಿಸ್ಕ್ಗಳು ತೊಗೊಂಡಂಗೆ ಹೆಲ್ಮೆಟ್ ಹಾಕ್ಕೊಂಡು ಸೇಫಾಗಿರಿ ಫ್ರೆಂಡ್ಸ್. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.